ಹಾಯ್ ಹಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಅಕೌಂಟೆನ್ಸಿ ವಿತ್ ಆನ್ಸರ್ಸ್. ನಿಮಗೆ ಇವತ್ತು ನಾನು ವಿಡಿಯೋ ಸೆಷನನ್ನು ಮಾಡ್ತಾಯಿದ್ದೀನಿ. ಸೊ 1 ಮಾರ್ಕ್ಸ್, ಈಗ ಆಲ್ರೆಡಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಈಗ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಅಕೌಂಟೆನ್ಸಿ ವಿತ್ ಆನ್ಸರ್ಸ್, ಇದರ PDF ನಿಮಗೆ ಬೇಕಾದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸಿರ್ತೀನಿ. ಅಲ್ಲಿ PDF ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಅಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನಾವು ಕಳಿಸುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್, ದಟ್ ಈಸ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಅಕೌಂಟೆನ್ಸಿ ವಿತ್ ಆನ್ಸರ್ಸ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, 1 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ತಾ ಇದ್ದೀವಿ. ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ನಾನು ಕೋರುತ್ತಾ, 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಸೆಕೆಂಡ್ PUC ಅಕೌಂಟೆನ್ಸಿ 2023-24 ಬ್ಯಾಚ್. ಅಂದರೆ ಇದು ನಿಮ್ಮ ಬ್ಯಾಚ್ಗೆ ಯಾರೀಗ ಸದ್ಯಕ್ಕೆ ಎಕ್ಸಾಮ್ ಬರಿತಾ ಇದ್ದೀರಿ, ನಿಮಗೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗಿ ಬರಬಹುದಾದಂಥ ಕ್ವಶನ್ಸ್ಗಳು ಯಾವ್ಯಾವು ಅಂತ ನೋಡುವಂಥದ್ದು. ಈಗ 1 ಮಾರ್ಕ್ ಕ್ವಶನ್ಸ್ ಆ್ಯಕ್ಚುಲಿ 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್ ಈ ರೀತಿ ಬರ್ತದೆ. ಇನ್ನು 5 ಕ್ವಶನ್ಸ್ ಏನು WH ಕ್ವಶನ್ಸ್ ಅಥವಾ 1 ವರ್ಡ್ ಆರ್ 1 ಸೆಂಟೆನ್ಸ್ ಅಂತ ಕರಿತೀವಿ, ಆ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಮುಂದೀಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಸೆಷನ್ ನಿಮಗೆ ಮಾಡಿ ಹಾಕಿರ್ತೀನಿ. ಅದು ಇದಾದ ನಂತರ ಅದು ಬರ್ತದೆ. ಓಕೆ, ಸೊ ಈಗ 1 ಮಾರ್ಕ್ ಕ್ವಶನ್ಸ್ ಕಮ್ ಫ್ರಮ್ ದ ಫಾಲೋವಿಂಗ್ ಕೆಟಗರೀಸ್. ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಈ 1 ಮಾರ್ಕ್ ಕ್ವಶನ್ಸ್ ಯಾವೆಲ್ಲ ಕೆಟಗರಿಯಿಂದ ಬರ್ತದಪ್ಪ ಅಂದರೆ, ಒಂದು ಎಕ್ಸ್ಪಾಂಡ್ ಇರುವಂತಹ ಕ್ವಶನ್ ಅನ್ನು ನಾವು ಕೇಳ್ತೀವಿ, ಒಂದು ಟೈಪ್ ಇರುವಂತಹ ಕ್ವಶನ್ ಬರ್ತದೆ, ಒಂದು ಎಕ್ಸಾಂಪಲ್ ಇರುವಂತಹ ಕ್ವಶನ್ ಬರ್ತದೆ, ಒಂದು ಟ್ರೂ ಆರ್ ಫಾಲ್ಸ್ ಇರುವಂತಹ ಕ್ವಶನ್ ಬರ್ತದೆ, ಮತ್ತೊಂದು WH ಕ್ವಶನ್ಸ್ ಬರ್ತದೆ. ಸೊ ಈ 5 ಕೆಟಗರಿ ಆಫ್ ಕ್ವಶನ್ಸ್ಗಳು ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಯಾವುದೇ ಎಕ್ಸ್ಟ್ರಾ ಕ್ವಶನ್ ಇಲ್ಲ, 5 ಕೆಟಗರಿ ಮೇಲೆ ಒಂದೊಂದೊಂದು ಕ್ವಶನ್ ಬರ್ತದೆ. 5 ಕ್ವಶನ್ಸ್ 5 ಆನ್ಸರ್ ಮಾಡಬೇಕು. ದೇರ್ ಆರ್ ನೋ ಎನಿ ಎಕ್ಸ್ಟ್ರಾ ಕ್ವಶನ್ಸ್ ಹಿಯರ್. ಸೊ ಈಗ ನಾವೇನು ಮಾಡ್ತೀವಪ್ಪ ಅಂದರೆ, ಆ ಎಕ್ಸ್ಪಾಂಡ್ ಯಾವ್ಯಾವ ಕ್ವಶನ್ಸ್ ಬರಬಹುದು, ಟೈಪ್ ಕ್ವಶನ್ಸ್ ಯಾವ್ಯಾವ ಬರ್ಬೋದು, ಎಕ್ಸಾಂಪಲ್ ಕ್ವಶನ್ಸ್ ಯಾವ್ಯಾವ ಬರ್ಬೋದು, ಟ್ರೂ ಆರ್ ಫಾಲ್ಸ್ ಯಾವ್ಯಾವ ಬರ್ಬೋದು. ಟ್ರೂ ಆರ್ ಫಾಲ್ಸ್ ಬೇಡ, ದಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಅದು ಪ್ಯೂರ್ಲಿ ದೇವರಿಗೆ ಬಿಟ್ಟಿದ್ದು ಮತ್ತು ನಿಮ್ಮ ನಾಲೆಜ್ಗೆ ಬಿಟ್ಟಿದ್ದು, ವೆರಿ ಈಸಿ ಇರ್ತದೆ. ಸೊ WH ಕ್ವಶನ್ಸ್ ಯಾವ್ಯಾವ ಬರ್ತದೆ ಅಂತೇಳಿ ನಾವೀಗ ಚರ್ಚೆ ಮಾಡುವಂತಹ ಕೆಲಸವನ್ನು ಮಾಡೋಣ. ಸೊ ಮೊದಲನೇದಾಗಿ ಇಲ್ಲಿ ಎಕ್ಸ್ಪಾಂಡ್ ಕ್ವಶನ್ಸ್ ಯಾವೆಲ್ಲ ಬರಬಹುದು ಅಂತ ನೋಡ್ಕೊಂತ ನಾನು ಹೋಗ್ತೀನಿ. ಸೊ ಎಕ್ಸ್ಪಾಂಡ್ ಕ್ವಶನ್ಸ್ ಯಾವ್ಯಾವ ಬರಬಹುದು, ನಂಬರ್ 1 ನೀವು ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಸ್ಕ್ರೀನನ್ನು ಜೂಮ್ ಮಾಡ್ತೀನಿ ಇಲ್ಲಿ. ಓಕೆ, ಎಕ್ಸ್ಪಾಂಡ್ ಕ್ವಶನ್ಸ್, ಎಕ್ಸ್ಪಾಂಡ್ ICAI ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ವಿಡಿಯೋನ ಪಾಸ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಈ PDF ಬೇಕಾದರೆ ನಿಮ್ಮ PDF ನಿಮಗೆ ಇದು ವಾಟ್ಸಪ್ ಗ್ರೂಪ್ನಲ್ಲಿ ಸಿಗ್ತದೆ. ಅದೇ ರೀತಿ ನನ್ನ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡಿದರೆ ನಿಮಗೆ ಇದು ವಾಟ್ಸಪ್ಪಲ್ಲಿ ನಾನು ಕಳಿಸ್ಕೊಡ್ತೀನಿ. ಸೊ ಎಕ್ಸ್ಪಾಂಡ್ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಎಕ್ಸ್ಪಾಂಡ್ IPO ಅಂತ ಬರ್ತದೆ, ಇದು ಶೇರ್ ಕ್ಯಾಪಿಟಲ್ನಲ್ಲಿ ಬರುವಂಥದ್ದು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಕರಿತೀವಿ. ಎಕ್ಸ್ಪಾಂಡ್ DRR ಮತ್ತು ಎಕ್ಸ್ಪಾಂಡ್ DRFI ಇದಂತೂ 100% ಪ್ರತಿ ವರ್ಷ ಬರ್ತಾ ಇದೆ ನೋಡ್ರಿ. ಈ ಎರಡು ಅಬ್ರಿವೇಷನ್ಸ್, ಇವೆರಡು ಎಕ್ಸ್ಪಾನ್ಷನ್ಸ್ ಎವ್ರಿ ಇಯರ್ ಚೇಂಜ್ ಆಗ್ತಾ ಒಂದ್ಸಲ DRR, ಒಂದ್ಸಲ DRFI, ಮತ್ತೊಂದ್ಸಲ DRR, ಮತ್ತೊಂದ್ಸಲ DRFI, ಈ ರೀತಿ ಶಫಲ್ ಆಗ್ತಾ ಇದೆ, ಬರ್ತಾ ಇದೆ. ಸೊ ಎರಡೂ DRR ಮತ್ತು DRFI ಕಂಪಲ್ಸರಿ ಪರ್ಫೆಕ್ಟ್ ಮಾಡಬೇಕು. DRR ಅಂದರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಂತ ಕರಿತೀವಿ. DRFI ಅಂದರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ 4 ಎಕ್ಸ್ಪಾನ್ಷನ್ಸ್ ಮಾತ್ರ ಕಾಣ್ತೀವಿ ನಾವು ನಮ್ಮ ಸೆಕೆಂಡ್ ಇಯರ್ ಅಕೌಂಟೆನ್ಸಿ ಸಿಲೆಬಸ್ನಲ್ಲಿ. ಈ 4ರಲ್ಲಿ ಯಾವುದಾದ್ರೂ ಒಂದು 100% ಬರ್ತದೆ. ಸೊ 1 ಮಾರ್ಕ್ ಈಸ್ ಇನ್ ಯುವರ್ ಪಾಕೆಟ್. 100% ನಿಮ್ಮ ಕಿಶಾಗ 1 ಮಾರ್ಕ್ಸ್ ಬಿದ್ದು ನೋಡ್ರಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ಸ್, ದಟ್ ಈಸ್ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಎನಿ 1 ಟೈಪ್ ಆಫ್, ಈ ರೀತಿ ಕ್ವಶನ್ಸ್ ಬರುವಂತಹ ಸಾಧ್ಯತೆ ಒಂದಿರ್ತದೆ. ಸೊ ಈಗ ಟೈಪ್ ಯಾವ ಬರ್ತಾವೆ ನಮ್ಮ ಸೆಕೆಂಡ್ ಇಯರ್ ಸಿಲೆಬಸ್ನಲ್ಲಿ, ಅಕೌಂಟೆನ್ಸಿ ಸಿಲೆಬಸ್ನಲ್ಲಿ ಈ ಟೈಪ್ ಕ್ವಶನ್ಸ್ ನಾವು ಯಾವೆಲ್ಲ ನೋಡಿದ್ದೀವಿ ಅಂತ ನೋಡೋದಾದರೆ, ನಂಬರ್ 1 ಟೈಪ್ ಆಫ್ ಎ ಕಂಪನಿ. ಸ್ಟೇಟ್ ಎನಿ 1 ಟೈಪ್ ಆಫ್ ಕಂಪನಿ ಅಂತ ಬರ್ತದೆ. ಎನಿ 1 ಟೈಪ್ ಆಫ್ ಕಂಪನಿ ಅಂದಾಗ ದೇರ್ ಈಸ್ ಪ್ರೈವೇಟ್ ಕಂಪನಿ, ದೇರ್ ಈಸ್ ಪಬ್ಲಿಕ್ ಕಂಪನಿ ಆ್ಯಂಡ್ ಆಲ್ಸೋ ದೇರ್ ಈಸ್ ಗವರ್ಮೆಂಟ್ ಕಂಪನಿ. ಸೊ 3 ಒಳಗಡೆ ಯಾವುದಾದ್ರೂ ಒಂದನ್ನು ಬರೀರಿ. ಬ್ರ್ಯಾಕೆಟ್ನಲ್ಲಿ ನೋಡ್ತಾ ಇರಬಹುದು ಎನಿ 1. ಇಫ್ ದೇ ಆರ್ ಆಸ್ಕಿಂಗ್ ಫಾರ್ 1 ಮಾರ್ಕ್ ಇಟ್ ಶುಡ್ ಬಿ 2 ಪಾಯಿಂಟ್ಸ್. ಇಫ್ ದೇ ಆರ್ ಆಸ್ಕಿಂಗ್ ಫಾರ್ 2 ಮಾರ್ಕ್ಸ್ ದೇರ್ ಶುಡ್ ಬಿ 2 ಪಾಯಿಂಟ್ಸ್. 1 ಮಾರ್ಕ್ಗೆ ಕೇಳ್ತಾ ಇರೋದು, ಹಾಗಾಗಿ ಎನಿ 1 ಅಂತ ಬರೆದ್ರೆ ಎನಿ 1 ಪಬ್ಲಿಕ್ ಆರ್ ಪ್ರೈವೇಟ್ ಆರ್ ಗವರ್ಮೆಂಟ್, ಎನಿ 1 ಬರೀರಿ. ಪಬ್ಲಿಕ್ ಕಂಪನಿ ಅಂತ ಬರೀರಿ, ಅಲ್ಲಿ ಕಂಪನಿ ಅಂತ ಬರೆದಿಲ್ಲ ನಾನು,
ಸೊ ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ, ಗವರ್ಮೆಂಟ್ ಕಂಪನಿ ಅಂತ ಬರೀರಿ. ಅದಾದ ನಂತರ ಎರಡನೇದು ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ ಅಂತ ಕೇಳ್ತಾರೆ ರೀ. ಏನೋ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ. ಇಲ್ಲಿ ಎರಡು ಸಾಲ್ವೆನ್ಸಿ ರೇಷಿಯೋಸ್ಗಳನ್ನು ಕೊಟ್ಟಿದ್ದೀನಿ, ಯಾವುದಾದ್ರೂ ಒಂದನ್ನು ನಿಮ್ಮ ಎಕ್ಸಾಮ್ಗೆ ಬರಿಬೇಕು. ಡೆಟ್ ಇಕ್ವಿಟಿ ರೇಷಿಯೋ ಅಂತ ಕರಿತೀವಿ, ಆಮೇಲೆ ಡೆಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಅಂತ ಅದ. ಅದಾದ ನಂತರ ಅದೇ ರೀತಿ ಮತ್ತೊಂದು ರೇಷಿಯೋ ಲಿಕ್ವಿಡಿಟಿ ರೇಷಿಯೋ. ಎನಿ ಒನ್ ಟೈಪ್ ಆಫ್ ಲಿಕ್ವಿಡಿಟಿ ರೇಷಿಯೋ, ಕರೆಂಟ್ ರೇಷಿಯೋ ಅಂತ ಬರ್ತದೆ, ಒಂದು ಕ್ವಿಕ್ ರೇಷಿಯೋ ಅಂತ ಬರ್ತದೆ. ದೀಸ್ ಆರ್ ಲಿಕ್ವಿಡಿಟಿ ರೇಷಿಯೋಸ್. ಎನಿ ಒನ್ ನಿಮ್ಮ ಎಕ್ಸಾಮ್ಗೆ ನೀವು ಬರೀಬೇಕಾಗ್ತದೆ. ಓಕೆ, ಅದಾದ ನಂತರ ಕ್ವಶನ್ ನಂಬರ್ 4 ಅಲ್ಲಿ ಟೈಪ್ ಆಫ್ ಕ್ವಶನ್ಸ್ನಲ್ಲಿ ಎನಿ ಒನ್ ಮೆಥಡ್, ಬರೀ ಟೈಪ್ ಅಂದರೆ ಟೈಪ್ ಅಂತಲ್ಲ, ಎನಿ ಒನ್ ಮೆಥಡ್ ಈ ರೀತಿ ಕ್ವಶನ್ ಕೂಡ ಕೇಳಬಹುದು. ಸ್ಟೇಟ್ ಎನಿ ಒನ್ ಮೆಥಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಗುಡ್ವಿಲ್ಲನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವೆಲ್ಲ ಮೆಥಡ್ಸ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತೇಳಿ ಒಂದು ಕ್ವಶನ್ ಬರಬಹುದು. ಅದು ಯಾವ ರೀತಿಯಪ್ಪ ಅಂದರೆ ಎವರೇಜ್ ಪ್ರಾಫಿಟ್ ಮೆಥಡ್, ಇದರ ಮೂಲಕ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೂಪರ್ ಪ್ರಾಫಿಟ್ ಮೆಥಡ್, ಇದರ ಮೂಲಕ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಯು ಕ್ಯಾನ್ ಕ್ಯಾಲ್ಕುಲೇಟ್ ಬೋತ್ ವೇಸ್. ಒನ್ ಈಸ್ ಎವರೇಜ್ ಪ್ರಾಫಿಟ್ ಮೆಥಡ್ ಆ್ಯಂಡ್ ಅನದರ್ ಒನ್ ಈಸ್ ಸೂಪರ್ ಪ್ರಾಫಿಟ್ ಮೆಥಡ್. ಸೊ ಯಾವುದಾದ್ರೂ ಒಂದು, ಮತ್ತೊಂದು ಬರ್ತದೆ ಕ್ಯಾಪಿಟಲೈಸೇಷನ್ ಮೆಥಡ್. ಸೊ ಮೂರು ಮೆಥಡ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸಾಮ್ಗೆ ಬರೀರಿ. ಅದಾದ ನಂತರ ಲಾಸ್ಟ್ ನಮ್ಮ ಸಿಲೆಬಸ್ನಲ್ಲಿ ಬರುವಂಥ ಟೈಪ್ ಕ್ವಶನ್ ಎನಿ ಒನ್ ಫ್ಯಾಕ್ಟರ್ ಅಫೆಕ್ಟಿಂಗ್ ವ್ಯಾಲ್ಯೂ ಆಫ್ ಗುಡ್ವಿಲ್. ಗುಡ್ವಿಲ್ಲನ್ನು ನಿರ್ಧಾರ ಮಾಡಬೇಕಾದ್ರೆ ಯಾವ ಅಂಶಗಳು ಪರಿಣಾಮ ಬೀರುತ್ತವೆ? ವಿಚ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ವಿಲ್ ಅಫೆಕ್ಟ್ ಯುವರ್ ಗುಡ್ವಿಲ್? ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತವಪ್ಪ ಅಂದರೆ ಇಟ್ ಮೇ ಬಿ ನೇಚರ್ ಆಫ್ ಬಿಸ್ನೆಸ್, ಇಟ್ ಮೇ ಆಲ್ಸೋ ಬಿ ಲೊಕೇಶನ್ ಆಫ್ ಬಿಸ್ನೆಸ್. ಎನಿ ಒನ್ ಬರೆದ್ರೆ ಸಾಕು. ಯಾವ ಸ್ಥಳದಲ್ಲಿ ನೀವು ವ್ಯವಹಾರ ಮಾಡ್ತೀವಿ ಅದ್ರ ಮೇಲೆ ನಿಮ್ಮ ಒಳ್ಳೆಯ ಹೆಸರು ನಿರ್ಧಾರ ಆಗ್ತದೆ. ಯಾವ ವ್ಯವಹಾರದ ಸ್ವರೂಪವನ್ನು ನೀವು ಮಾಡ್ತೀವಿ ಅದರ ಮೇಲೆ ಕೂಡ ನಿರ್ಧಾರ ಆಗ್ತದೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್, ದಟ್ ಈಸ್ ಎಕ್ಸಾಂಪಲ್ ಕ್ವಶನ್ಸ್. ಈಗ ಎಕ್ಸಾಂಪಲ್ ಕ್ವಶನ್ಸ್ ಇಲ್ಲಿ 7 ಕ್ವಶನ್ಸನ್ನು ನಾನು ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ ಅಂತೇಳಿ ನಮ್ಮ ಫಸ್ಟ್ ಕ್ವಶನ್ ಅದ. ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ಸ್ ಒಳಗಡೆ ಯು ಮೇ ಹ್ಯಾವ್ ಸ್ಟಾಕ್, ಕ್ಯಾಶ್, ಡೆಟರ್ಸ್, ಬಿಲ್ಸ್ ರಿಸಿವೇಬಲ್. ಅಲ್ಲಿ ಬಿಲ್ಸ್ ರಿಸಿವೇಬಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇಲ್ಲ. ಸೊ ಬಿಲ್ಸ್ ರಿಸಿವೇಬಲ್ ಕೂಡ ಬರ್ತದೆ, ಕ್ಯಾಶ್ ಕೂಡ ಬರಬಹುದು, ಡೆಟರ್ಸ್ ಕೂಡ ಬರಬಹುದು. ಹಾಗಾಗಿ ಇವು ಕೂಡ ನಿಮಗೆ ಕರೆಂಟ್ ಅಸೆಟ್ನ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬರೀರಿ. ಈಗ ಅವ್ನು ಕರೆಂಟ್ ಅಸೆಟ್ಸ್ಗೆ ಎಕ್ಸಾಂಪಲ್ ಕೇಳಕತ್ತಾನ ಅಂದರೆ ಆಟೋಮೆಟಿಕಲಿ ಫಿಕ್ಸ್ಡ್ ಅಸೆಟ್ಗೂ ಕೂಡ ಎಕ್ಸಾಂಪಲ್ ಕೇಳುವಂಥ ಸಾಧ್ಯತೆ ಇರ್ತದೆ. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಇಂಡೈರೆಕ್ಟ್ ಆಗಿ ನಾನ್ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಸೊ ನಾನ್ ಕರೆಂಟ್ ಅಸೆಟ್ಸ್ಗೆ ಯಾವೆಲ್ಲ ಉದಾಹರಣೆ? ಬಿಲ್ಡಿಂಗ್ ಆಗಿರಬಹುದು, ಮಷಿನರಿ ಆಗಿರಬಹುದು, ಮೋಟರ್ ಕಾರ್ ಆಗಿರಬಹುದು, ಫರ್ನಿಚರ್ ಆಗಿರಬಹುದು. ಯಾವುದಾದ್ರು ಒಂದನ್ನು ಬರೀರಿ. ಇದು ಡೆಡ್ ಈಸಿ, ಫಸ್ಟ್ ಇಯರಿಂದ ನೋಡ್ಕೊತ ಬಂದಿರಿ, ಕಲ್ತ್ಕೊತ ಬಂದಿರಿ. ಬಟ್ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಏನಪ್ಪ ಅಂದರೆ, ಸರ್ ನಾನ್ ಕರೆಂಟ್ ಅಸೆಟ್ ಅಂದರೆ ಏನ್ರಿ? ನಾನ್ ಕರೆಂಟ್ ಅಸೆಟ್ ಅಂದರೆ ನಥಿಂಗ್ ಬಟ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಗೆ ನಾವು ಮತ್ತೊಂದು ಹೆಸರು ನಾನ್ ಕರೆಂಟ್. ಈಗ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಅಸೆಟ್. ಬಟ್ ನಾವು ಹೆಂಗೆ ಯೂಸ್ ಮಾಡ್ತೀವಿ? ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್ ಅಂತ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಫಿಕ್ಸ್ಡ್ ಅಸೆಟ್ಗೆ ಮತ್ತೊಂದು ಹೆಸರು ನಾನ್ ಕರೆಂಟ್ ಅಸೆಟ್ ಆಗಿರ್ತದೆ. ಅದಾದ ನಂತರ ಮೂರನೇದು ಎಕ್ಸಾಂಪಲ್ ಫಾರ್ ಕರೆಂಟ್ ಲಯಬಿಲಿಟಿ. ಸಿ ನಾವು ಇಫ್ ಈಸ್ ಆಸ್ಕಿಂಗ್ ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ನಾನ್ ಕರೆಂಟ್ ಅಸೆಟ್ಸ್, ಯು ಮೇ ಆಲ್ಸೋ ಆಸ್ಕ್ ಎಕ್ಸಾಂಪಲ್ ಆಫ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಒಳಗಡೆ ಏನು ಬರ್ತದೆ? ಕ್ರೆಡಿಟರ್ಸ್ ಬರ್ತದೆ, ಬಿಲ್ಸ್ ಪೇಯಬಲ್ ಆಗಬೇಕು. ಸಾರಿ, ಅಲ್ಲಿ ಬಿಲ್ಸ್ ರಿಸಿವೇಬಲ್ ಅಂತದ. ಇಲ್ಲಿ ನೋಡ್ರಿ, ಇದು ಬಿಲ್ಸ್ ರಿಸಿವೇಬಲ್ ಅಲ್ಲ. ದಿಸ್ ಈಸ್ ನಾಟ್ ಬಿಲ್ಸ್ ರಿಸಿವೇಬಲ್, ದಿಸ್ ಈಸ್ ಬಿಲ್ಸ್ ಪೇಯಬಲ್. ಅದಕ್ಕೆ ನಾವು BP ಅಂತ ಕರಿತೀವಿ. ಬಿಲ್ಸ್ ಪೇಯಬಲ್ ಆಗಬೇಕು. ಅದನ್ನು ಚೇಂಜ್ ಮಾಡ್ಕೊರಿ. ನಿಮ್ಮ PDF ಅದು ಬಿಲ್ಸ್ ರಿಸಿವೇಬಲ್ ಅಂತ ಆಗ್ಯದ, ಚೇಂಜ್ ಮಾಡಿರಿ. ಓಕೆ, ಅದಾದ ನಂತರ ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿಗೆ 2 ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಒಂದು ಡಿವೆಂಚರ್ಸ್, ಮತ್ತೊಂದು ಲಾಂಗ್ ಟರ್ಮ್ ಲೋನ್. ಯಾವುದಾದ್ರೂ ಒಂದನ್ನು ನಿಮ್ಮ ಎಕ್ಸಾಮ್ಗೆ ನೀವು ಬರೆಯತಕ್ಕದ್ದು. ಅದಾದ ನಂತರ ಎಕ್ಸಾಂಪಲ್ ಫಾರ್ ಆಪರೇಟಿಂಗ್ ಆಕ್ಟಿವಿಟೀಸ್. ಈ 3 ಆಕ್ಟಿವಿಟೀಸ್ ಬರ್ತಾವ್ರಿ. ಇದೇ ನಾವು 2 ಮಾರ್ಕ್ಸ್ ಕ್ಯಾಟಗರಿಲಿ ಕೂಡ ನೋಡಿದ್ದೀವಿ ಆಲ್ರೆಡಿ. There are 2 categories, that is there are 3 categories which are classified of as activities under AS3. AS3 ಪ್ರಕಾರ 3 ಆಕ್ಟಿವಿಟೀಸ್ಗಳನ್ನು ಕ್ಲಾಸಿಫೈ ಮಾಡ್ತೀವಿ. ಒಂದು ಆಪರೇಟಿಂಗ್ ಆಕ್ಟಿವಿಟಿ, ಒಂದು ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಮತ್ತೊಂದು ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಈಗ ಆಪರೇಟಿಂಗ್ ಆಕ್ಟಿವಿಟಿಗೆ ಉದಾಹರಣೆ ಕ್ಯಾಶ್ ರಿಸಿಟ್ಸ್ ಫ್ರಮ್ ಸೇಲ್ಸ್, ಇಂಡೈರೆಕ್ಟ್ ಆಗಿ ಕ್ಯಾಶ್ ಸೇಲ್ಸ್. ಆಪರೇಟಿಂಗ್ ಅಂದ್ರೆ ಏನು? ಕೆಲಸ. ಆಪರೇಷನ್ಸ್ ಅಂದರೆ ಕೆಲಸಗಳು. ನಾನು ಏನು ಕೆಲಸ ಮಾಡಿ ಹಣ ಗಳಿಸ್ತಾ ಇದ್ದೀನಿ ಅದು ಆಪರೇಟಿಂಗ್ ಆಕ್ಟಿವಿಟಿ. ಸೇಲ್ಸ್ ಮಾಡ್ತೀವಿ, ಎವ್ರಿ ಡೇ ಸೇಲ್ಸ್ ಮಾಡ್ತೀವಿ, ಅದು ಆಪರೇಟಿಂಗ್ ಆಕ್ಟಿವಿಟಿ ಆಗ್ತದೆ. ಅದಾದ ನಂತರ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂದರೆ ಹೂಡಿಕೆ ಮಾಡುವಂಥದ್ದು. ನಾನು ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾ ಇದ್ದೀನಿ, ಮಷಿನರಿ ಪರ್ಚೇಸ್ ಮಾಡ್ತಾ ಇದ್ದೀನಿ, ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಏನು? ದಿಸ್ ಆರ್ ಆಲ್ ಫಿಕ್ಸ್ಡ್ ಅಸೆಟ್ಸ್, ಲಾಂಗ್ ಟರ್ಮ್ ಅಸೆಟ್ಸ್.
ದಿಸ್ ಆರ್ ಆಲ್ ಇನ್ವೆಸ್ಟ್ಮೆಂಟ್. ಇದು ಸೆಕೆಂಡ್ ಇಯರ್ ಬಿಸ್ನೆಸ್ನಲ್ಲಿ ಬರ್ತದೆ ನೋಡ್ರಿ. ಹೂಡಿಕೆ ನಿರ್ಣಯ, ಸ್ಥಿರಾಸ್ತಿಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರಿ. ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಫಿಕ್ಸ್ಡ್ ಅಸೆಟ್ಸ್ ದಟ್ ಈಸ್ ಕಾಲ್ಡ್ ಆಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಉದಾಹರಣೆ ಪರ್ಚೇಸ್ ಆಫ್ ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಓಕೆ, ಅದಾದ ನಂತರ ಕಮಿಂಗ್ ಟು ಲಾಸ್ಟ್ 7th, ದಟ್ ಈಸ್ ಎಕ್ಸಾಂಪಲ್ ಆಫ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಹಣಕಾಸು ಒದಗಿಸುವಿಕೆ. ಇದು ಬಿಸ್ನೆಸ್ದಾಗ ಬರ್ತದೆ. ಫೈನಾನ್ಸಿಂಗ್ ಎಲ್ಲಿಂದ ತೊಗೊಂಬರ್ತೀರಿ, ಫೈನಾನ್ಸಿಂಗ್ ಎಲ್ಲೆಲ್ಲಿಂದ ತೊಗೊಂಬರ್ಬೋದು, ಯಾರಿಗೆ ಕೊಡಬಹುದು. ಇಲ್ಲಿ ಏನು ಬರ್ತೀವಿ ನಾವು, ಕ್ಯಾಶ್ ಪ್ರೊಸೀಡ್ಸ್ ಫ್ರಾಮ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಫೈನಾನ್ಸಿಂಗ್ ಆಕ್ಟಿವಿಟಿಗೆ ಉದಾಹರಣೆ, ನೀವು ಕ್ಯಾಶ್ ಅಂತ ತೊಗೊಂಬರ್ತಾ ಇದ್ರಿ, ಯಾವುದ್ರ ಮೂಲಕ, ಸಾಮಾನ್ಯ ಷೇರುಗಳನ್ನು ವಿತರಣೆ ಮಾಡುವ ಮೂಲಕ. ಇಫ್ ಯು ಆರ್ ಆಬ್ಟೈನಿಂಗ್ ಫೈನಾನ್ಸ್ ಬೈ ಇಶ್ಯೂವಿಂಗ್ ಇಕ್ವಿಟಿ ಶೇರ್ಸ್, ದಟ್ ಈಸ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಇಸ್ ಇಟ್ ಕ್ಲಿಯರ್? ಓಕೆ, ಕಮಿಂಗ್ ಟು WH ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಇಲ್ಲೇ ಸಮಸ್ಯೆ ಆಗ್ತದೆ, ಬಿಕಾಸ್ ಎನಿ ಒನ್ ಎಕ್ಸಾಂಪಲ್ ಅಂದಾಗ ಎಷ್ಟೋ ಜನ ಬರೀತಾರೆ, ಬಟ್ WH ಕ್ವಶನ್ಸ್ ಅಂದಾಗ ಸ್ವಲ್ಪ ಸಮಸ್ಯೆ ಆಗ್ತದೆ ಬರೀಲಿಕ್ಕೆ. ಸೊ ಇಲ್ಲಿಯೂ ಕೂಡ ಒಂದು ಕ್ವಶನ್ ಬರ್ತದೆ. ನಾನು ಕ್ವಶನ್ ನಂಬರ್ 1 ಹಾಕಿದ್ದೀನಿ, ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ. ಬ್ರ್ಯಾಕೆಟ್ದಾಗ ಏನೋ ಐತಿ ನೋಡ್ರಿ, ಆಲ್ರೆಡಿ ಐ ಹ್ಯಾವ್ ಗಿವನ್ ಇನ್ 2 marks ಇಂಪಾರ್ಟೆಂಟ್ ಕ್ವಶನ್ಸ್. ನಾವು ಲಾಸ್ಟ್ ವಿಡಿಯೋ ಸೆಷನ್ನಲ್ಲಿ ಮಾಡಿದ್ವಿ 2 marks ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಮಾಡಿದಾಗ ಅಲ್ಲಿ ಆ ಕ್ಯಾಶ್ ಫ್ಲೋ ಮೀನಿಂಗನ್ನು ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಆ PDF ಅನ್ನು ರೆಫರ್ ಮಾಡಿರಿ, ಅಲ್ಲಿ 2 marks ಓದ್ರಿ. ಅದು 1 markಗೂ ಬರ್ಬೋದು, 2 marksಗೂ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಎರಡನೇದು ಯಾವುದಪ್ಪ ಅಂದರೆ ಗಿವ್ ದ ಮೀನಿಂಗ್ ಆಫ್ ಗೇನ್ ರೇಷಿಯೋ. ಇದು ಕೂಡ 2 marks ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ಅಲ್ಲಿ ಓದ್ರಿ, ಅದು 1 mark 2 mark ಎರಡೂ ಕಡೆ ಬರುವಂಥ ಸಾಧ್ಯತೆ ಇರ್ತದೆ. ಅದಾದ ನಂತರ ಕ್ವಶನ್ ನಂಬರ್ 3 ನೋಡ್ಬೋದು ನೀವು, ಹೂ ಈಸ್ ಎಕ್ಸಿಕ್ಯೂಟರ್. ಯಾರಿಗೆ ನಾವು ಎಕ್ಸಿಕ್ಯೂಟರ್ ಅಂತ ಕರಿತೀವಿ? ಎಕ್ಸಿಕ್ಯೂಟರ್ ಅಂದ್ರೆ ಯಾರಪ್ಪ ಅಂದ್ರೆ ಹಿ ಈಸ್ ದ ಲೀಗಲ್ ರಿಪ್ರೆಸೆಂಟೇಟಿವ್, ಕಾನೂನಾತ್ಮಕ ಪ್ರತಿನಿಧಿ ಅಂತ ಕರಿತೀವಿ. ಸರ್ ಯಾಕೆ ಅದನ್ನ ಕ್ಯಾಪಿಟಲ್ ಮಾಡಿದಿರಿ, ಯಾಕೆ ಅದನ್ನ ಬೋಲ್ಡ್ ಆಗಿ ಇಟ್ಟಿದ್ದೀರಿ ಸರ್ ಆ ಲೆಟರ್ನ? ಯಾಕಪ್ಪ ಅಂದ್ರೆ ಆ ವರ್ಡ್ ಇಂಪಾರ್ಟೆಂಟ್. ನೀವು ಲೀಗಲ್ ರಿಪ್ರೆಸೆಂಟೇಟಿವ್ ಅಂತಷ್ಟೇ ಬರೆದ್ರು ನಿಮ್ಗೆ 1 mark ಕೊಟ್ಟೆ ಕೊಡ್ತಾರ್ರಿ, ಬಟ್ ರಿಸ್ಕ್ ಬೇಡ ಅನ್ನೋ ಕಾರಣಕ್ಕಾಗಿ ಹಿ ಈಸ್ ದ ಲೀಗಲ್ ರಿಪ್ರೆಸೆಂಟೇಟಿವ್ ಆಫ್ ಡಿಸೀಸ್ಡ್ ಪಾರ್ಟ್ನರ್. ಸತ್ತಂತಹ ವ್ಯಕ್ತಿಯ ಕಾನೂನಾತ್ಮಕ ಪ್ರತಿನಿಧಿ. ಇನ್ನು ಯಾರೊಬ್ರು ಸತ್ರು ಅಂದಾಗ ಆ ಸತ್ತಂತ ವ್ಯಕ್ತಿಗೆ ಬರಬೇಕಾದ ಹಣ ಯಾರಿಗೆ ಹೋಗಬೇಕು? ಯಾರೊಬ್ರು ಇರಬೇಕಲ್ಲ, ನಾಮಿನಿ ಅಂತ ಕರಿತೀವಿ ನೋಡ್ರಿ ಇಂಡೈರೆಕ್ಟ್ ಆಗಿ. ಬಟ್ ಇಲ್ಲಿ ನಾವು ಬಳಸುವಂಥ ಶಬ್ದ ನಾಮಿನಿ ಅಲ್ಲ, ನಾವು ಬಳಸುವಂಥ ಶಬ್ದ ಲೀಗಲ್ ರಿಪ್ರೆಸೆಂಟೇಟಿವ್. ಇಸ್ ಇಟ್ ಕ್ಲಿಯರ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವೆನ್ ಆರ್ ಶೇರ್ಸ್ ಫಾರ್ಫಿಟೆಡ್. ಇದು ಕೂಡ ಬಹಳಷ್ಟು ಸಲ ಡಿಸ್ಕಸ್ ಮಾಡಿದ್ದೀನಿ. ಫಾರ್ಫಿಟ್ ನಾವು ಯಾವಾಗ ಮಾಡ್ತೀವಿ, ಯಾಕೆ ಫಾರ್ಫಿಟ್ ಮಾಡ್ತೀವಿ? ಬಿಕಾಸ್ ಅವರು ಫಾರ್ಫಿಟ್, ವಾಟ್ ಡು ಯು ಮೀನ್ ಬೈ ಫಾರ್ಫಿಚರ್ ಅಂತ ಕೇಳ್ತಾರೆ. 2 marks ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಬಿಕಾಸ್ ಕ್ಯಾನ್ಸಲೇಷನ್ ಆಫ್ ರೈಟ್ಸ್ ಆಫ್ ಶೇರ್ ಹೋಲ್ಡರ್ಸ್ಗೆ ನಾವು ಫಾರ್ಫಿಚರ್ ಅಂತ ಕರಿತೀವಿ. ಇಲ್ಲಿ ಫಾರ್ಫಿಚರ್ ಅಂದ್ರೆ ಏನು ಅಂತ ಕೇಳ್ತಾ ಇಲ್ಲ, ಯಾಕೆ ಫಾರ್ಫಿಟ್ ಮಾಡ್ತೀರಿ? ಫಾರ್ಫಿಟ್ ಅಂದ್ರೆ ಕ್ಯಾನ್ಸಲ್. ಯಾಕೆ ಶೇರ್ಸ್ಗಳನ್ನ ಕ್ಯಾನ್ಸಲ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಅವರು. ಯಾಕೆ ಕ್ಯಾನ್ಸಲ್ ಮಾಡ್ತೀವಪ್ಪ ಅಂದ್ರೆ ಅವರು ಕಾಲ್ ಮನಿಯನ್ನು ಪೇ ಮಾಡಿಲ್ಲ. ಶೇರ್ಸ್ ಆರ್ ಫಾರ್ಫಿಟೆಡ್ ಬಿಕಾಸ್ ವೆನ್ ದ ಕಾಲ್ ಮನಿ ಈಸ್ ನಾಟ್ ಪೇಡ್. ಶೇರ್ಸ್ ಆರ್ ಫಾರ್ಫಿಟೆಡ್ ವೆನ್ ದ ಕಾಲ್ ಮನಿ ಈಸ್ ನಾಟ್ ಪೇಡ್. ಕ್ವಶನ್ ನಂಬರ್ 5, ವೈ ರಿಯಲೈಸೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್. ಈ ರಿಯಲೈಸೇಷನ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ. ರಿಯಲೈಸೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್. ಇದನ್ನ ಎಲ್ಲಿ ಮಾಡ್ತೀವಪ್ಪ ಅಂದ್ರೆ ನಾವು ಡಿಸಲ್ಯೂಷನ್ ಚಾಪ್ಟರ್ನಲ್ಲಿ ಮಾಡ್ತೀವಿ. ನಿನ್ನೆ ಕೂಡ ಒಂದು ಡಿಸಲ್ಯೂಷನ್ ಪ್ರಾಬ್ಲಮನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಸ್ಟಡಿ ಮಾಡಿರಿ. ಡಿಸಲ್ಯೂಷನ್ ಮಾಡಿದಾಗ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಆ ರಿಯಲೈಸೇಷನ್ ಅಕೌಂಟ್ ಯಾಕೆ ಪ್ರಿಪೇರ್ ಮಾಡ್ತೀವಪ್ಪ ಅಂದರೆ ಟು ಫೈಂಡ್ ಔಟ್ ಅ ಪ್ರಾಫಿಟ್ ಆರ್ ಲಾಸ್ ಆನ್ ಅಕೌಂಟ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಪ್ರಾಫಿಟ್ ಅಥವಾ ಲಾಸ್ ಅನ್ನು ಫೈಂಡ್ ಮಾಡಲಿಕ್ಕೆ ನಾವು ರಿಯಲೈಸೇಷನ್ ಮಾಡ್ತೀವಿ. ವೆನ್ ಆರ್ ಕರೆಂಟ್ ಅಕೌಂಟ್ಸ್ ಆಫ್ ಅ ಪಾರ್ಟ್ನರ್ ಮೇಂಟೈನ್ಡ್ ಆರ್ ಪ್ರಿಪೇರ್ಡ್. ವೆರಿ ಸಿಂಪಲ್ ಇದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ಸ್ ಅನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂದರೆ ವೆನ್ ದೇರ್ ಅಕೌಂಟ್ಸ್ ಆರ್ ಫಿಕ್ಸ್ಡ್. ಇಫ್ ದೇರ್ ಅಕೌಂಟ್ಸ್ ಆರ್ ಫಿಕ್ಸ್ಡ್ ಕರೆಂಟ್ ಅಕೌಂಟ್ ಮಾಡ್ತೀವಿ. ಇಫ್ ದೇರ್ ಅಕೌಂಟ್ಸ್ ಆರ್ ನಾಟ್ ಫಿಕ್ಸ್ಡ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ದಾಗ ಎಂಟ್ರಿ ಮಾಡ್ತೀವಿ. ವೆರಿ ಸಿಂಪಲ್. ಸೊ ವಾಟ್ ಈಸ್ ಆಪರೇಟಿಂಗ್ ಆಕ್ಟಿವಿಟಿ? ಲಾಸ್ಟ್ ಕ್ವಶನ್, ಆಪರೇಟಿಂಗ್ ಆಕ್ಟಿವಿಟಿ ಅಂದ್ರೆ ಏನು? ಆಪರೇಟಿಂಗ್ ಆಕ್ಟಿವಿಟೀಸ್ ಆರ್ ದಿ ಆಕ್ಟಿವಿಟೀಸ್ ದ್ಯಾಟ್ ಕಾನ್ಸ್ಟಿಟ್ಯೂಟ್ ಅಂದ್ರೆ ಕಾಂಪ್ರೈಸಸ್ ಮೇನ್ ಆಕ್ಟಿವಿಟಿ. ಈ ವರ್ಡ್ ಇಂಪಾರ್ಟೆಂಟ್. ಯಾವುದು? ಪ್ರೈಮರಿ ಅಥವಾ ಮೇನ್ ಅಂತ ಕರಿತೀವಿ. ಮೇನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಮುಖ್ಯವಾಗಿ ಯಾವುದಕ್ಕೆ ಕನ್ಸರ್ನ್, ಫಾರ್ ಎಕ್ಸಾಂಪಲ್ ನಾವು ಟೀಚಿಂಗ್ ಫೀಲ್ಡ್ದಾಗ ಅದೀವಿ, ನಮ್ಮ ಮೇನ್ ಆಕ್ಟಿವಿಟಿ ಯಾವುದ್ರಿ? ಟೀಚಿಂಗ್. ಸೊ ಟೀಚಿಂಗ್ ಈಸ್ ಮೈ ಪ್ರೈಮರಿ ಆಕ್ಟಿವಿಟಿ. ಡ್ರೈವರ್ ಅದ ನಾವು, ಅವನದು ಪ್ರೈಮರಿ ಆಕ್ಟಿವಿಟಿ ಯಾವುದು? ಡ್ರೈವಿಂಗ್. ಅವೇನದನಪ್ಪ ಅಂದರೆ ಕುಕ್ ಅಂದ್ರೆ ಅಡುಗೆ ಮಾಡ್ತಾನೆ, ಶೆಫ್ ಅದಾನ. ಸೊ ಅವನ ಪ್ರೈಮರಿ ಆಕ್ಟಿವಿಟಿ ಯಾವುದು? ಕುಕ್ಕಿಂಗ್.
ಅರ್ಥ ಆಯ್ತಾ? ಅದೇ ರೀತಿ ಒಂದು ಬಿಸ್ನೆಸ್ಸಿನ ಮೇನ್ ಆಕ್ಟಿವಿಟಿ ಏನಿರ್ತದಲ್ಲ ಅಂತಹ ಆಕ್ಟಿವಿಟಿಗೆ ನಾವು ಆಪರೇಟಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಆಪರೇಟಿಂಗ್ ಆಕ್ಟಿವಿಟಿ ಇಸ್ ದ ಆಕ್ಟಿವಿಟಿ ದಟ್ ಈಸ್ ಪ್ರೈಮರಿ ಆರ್ ಮೇನ್ ಆಕ್ಟಿವಿಟಿ ಆಫ್ ಅನ್ ಎಂಟರ್ಪ್ರೈಸ್. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು 1 ಮಾರ್ಕ್ ಕ್ವಶನ್ಸನ್ನು ಓದಿದ್ರೆ ನಿಮಗೆ ಸಾಕಾಗ್ತದೆ. ಸೊ ನಿಮ್ಮ ಸಲುವಾಗಿ ಇದನ್ನೆಲ್ಲವೂ ಕೂಡ ನಾವು ರೆಡಿ ಮಾಡಿಕೊಂಡು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಏನಾದರೂ ಈ ರೀತಿ ಕ್ವಶನ್ಸ್ ಬೇಕು ಅಂದಾಗ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರಿಗೆಲ್ಲ ಇದು ಯೂಸ್ ಅನ್ನಿಸ್ತದ, ಯಾರಿಗೆಲ್ಲ ಇದು ಹೆಲ್ಪ್ ಆಗಬಹುದು ಅಂತ ಅನ್ನಿಸ್ತದ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಸೆಷನ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಯಾವ ಮಾಡಬೇಕು ಅವಷ್ಟೇ ಮಾಡಿದ್ರೆ ಸಾಕಾಗ್ತದೆ. ಒಂದು 3-4 ಕ್ವಶನ್ ಪೇಪರ್ಸಿಗೆ ಆಲ್ರೆಡಿ ನಾವು ಬಿಸ್ನೆಸ್ ಸ್ಟಡಿಲಿ ಮಾಡಿದ್ವಿ ನೋಡ್ರಿ. ಸೇಮ್ ಅದೇ ರೀತಿ ನಾನು ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಅಕೌಂಟೆನ್ಸಿಲಿ ಕೂಡ ತೊಗೊಂಡು ಬರ್ತೀನಿ. ಈಗ ಮೊದಲು ಅಕೌಂಟೆನ್ಸಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವ, ಬಿಕಾಸ್ ಬಿಸ್ನೆಸ್ ಸ್ಟಡಿ ಆಲ್ರೆಡಿ ನಾವು 2 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಂ ಎಲ್ಲವನ್ನೂ ಕೂಡ ರೀಚ್ ಮಾಡಿದ್ದೀವಿ. ಹಾಟ್ಸ್ ಕ್ವಶನ್ ಮಾತ್ರ ಬಾಕಿ ಅದ, ಅದನ್ನು ಕೂಡ ಸದ್ಯದಲ್ಲೇ ಮಾಡ್ತೀವಿ. ಸೊ ಹಾಗಾಗಿ ನೀವು ಮೊದಲು ಅಕೌಂಟೆನ್ಸಿ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ರಿ, ಬಿಕಾಸ್ 9ನೇ ತಾರೀಕು ನಿಮ್ಮ ಅಕೌಂಟೆನ್ಸಿ ಎಕ್ಸಾಮ್ ಬರ್ತಾ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಡಿ.